ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಕರ್ನಾಟಕ ಲೋಕಸೇವಾ ಆಯೋಗದ ಮುಂದೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷರಾದ ಶಾಂತಕುಮಾರ್ ಅವರನ್ನ ಭ್ರಷ್ಟಾಚಾರ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ್ದಕ್ಕೆ 16 ಜನ ಪತ್ರಕರ್ತರ ಮುಂದೆನೆ ಮಾಧ್ಯಮದಲ್ಲಿ ಇರಬೇಕಾದ್ರೇನೆ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ರಕ್ಷಕರು ಅವರನ್ನ ಅಮಾನುಷವಾಗಿ, ಅಮಾನೀಯವಾಗಿ, ಕ್ರೂರವಾಗಿ, ಅದು ಅವ್ರ ಕಾಲ ಏಟಾಗಿದ್ರು, ಕೈಗೆ ಏಟಾಕಿದ್ರು ಆ ವಾಹನಕ್ಕೆ ಹಾಕೊಂಡು ದೂಡ್ತಾರೆ ಅವ್ರನ್ನ. ಏನಿದು? ನಾವೆಲ್ಲಿದ್ದೀವಿ? ಒಬ್ಬ ಕನ್ನಡಿಗನ್ನ ಇಷ್ಟೊಂದು ಅಮಾನುಷವಾಗಿ ನಡೆಸ್ಕೊಂಡಿರೋದನ್ನ, ಅದು ಭ್ರಷ್ಟಾಚಾರ ಸಂಬಂಧಪಟ್ಟಂಗೆ ಪ್ರಶ್ನೆ ಮಾಡೋದಕ್ಕೆ ಇಷ್ಟೊಂದು ಅಮಾನುಷವಾಗಿ ನಡೆಸ್ಕೊಂಡಿರೋದನ್ನ ನಮ್ಮ ಪಕ್ಷದಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ನಿಮ್ಗೆ ಅಷ್ಟೊಂದು ಇದಿದ್ರೆ ಭ್ರಷ್ಟಾಚಾರ ನಿಲ್ಲಿಸಬೇಕಾಗಿತ್ತು. ಭ್ರಷ್ಟಾಚಾರ ಮಾಡಲಿಲ್ಲ ಉತ್ತರ ಕೊಡ್ಬೇಕಾಗಿತ್ತು. ಅವರನ್ನ ಯಾಕೆ ಬಂಧನ ಮಾಡಿದ್ರಿ? ಅಷ್ಟೊಂದು ಅಮಾನವೀಯ ಯಾಕೆ ನಡ್ಕೊಂಡ್ರಿ ರಕ್ಷಕರ? ನೀವು ಅದ್ ಮಾಡಿ ದೊಡ್ಡ ತಪ್ಪು ನಿಮ್ದು. ಇವ್ರ ವಿರುದ್ಧ ಮಾನ್ಯ ಗೃಹ ಸಚಿವರು ಕ್ರಮ ತಗೊಳ್ಬೇಕಂದ್ಬಿಟ್ಟು ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದೀವಿ. ಮಾರತಳ್ಳಿಯಲ್ಲಿ ಕರ್ನಾಟಕಕ್ಕೆ ಉಪಯೋಗವಿಲ್ಲದ ತೆಲುಗರು ಯಾವುದೋ ಒಬ್ಬ ಕರ್ನಾಟಕ ಉಪಯೋಗ ಇಲ್ಲದ ವ್ಯಕ್ತಿ ಯಾರೋ ಜಗನ್ಮೋಹನ್ ಅಂತೆ, ಅವ್ರ ವಿರುದ್ಧವನ್ನ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಕೊಟ್ಕೊಂಡು, ಕಿರುಕುಳ ಕೊಟ್ಕೊಂಡು, ಕಾನೂನು ಉಲ್ಲಂಘನೆ ಮಾಡಿ, ಕಾನೂನನ್ನು ಉಲ್ಲಂಘನೆ ಮಾಡಿಕೊಂಡು ಮೆರವಣಿಗೆ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಿಮ್ಮ ಪೌರುಷ ಎಲ್ಲೋಗಿತ್ತು ರಕ್ಷಕರೇ? ಪರಭಾಷಿಕರು ಹೊರಗಿನೊಂದು ಅವ್ರಿಗೆ ಕೆಂಪು ಹಾಸಿಗೆ ಹಾಸ್ತೀರಾ, ಕನ್ನಡಿಗರನ್ನ ಹಾಕೊಂಡು ತುಳಿತೀರ ನೀವು? ತಪ್ಪಲ್ವೇ ಇದು? ಹಂಗೆಲ್ಲ ಮಾಡಬಾರ್ದು ದಯವಿಟ್ಟು. ಇವ್ರ ವಿರುದ್ಧ ನಿಮ್ಗೆ ಅಷ್ಟೊಂದು ಪೌರುಷ ಇದ್ರೆ ಅವತ್ಯಾರು ಮಾರತಳ್ಳಿಯಲ್ಲಿ, ಬೆಂಗಳೂರಿನ ಮಹದೇವಪುರ ವಲಯದ ಮಾರತಳ್ಳಿಯಲ್ಲಿ ತೆಲುಗರು ಸೇರ್ಕೊಂಡು 100 ಜನ ತೆಲುಗರು ಸೇರ್ಕೊಂಡು ಕರ್ನಾಟಕಕ್ಕೆ ಉಪಯೋಗವಿಲ್ಲದ ಯಾವುದೋ ವ್ಯಕ್ತಿನ, ಜಗನ್ಮೋಹನ್ ಅಂತ ಅವರು ಆಂಧ್ರದ ಮುಖ್ಯಮಂತ್ರಿ, ಅವ್ರಿಗೂ ನಮ್ಗೆ ಸಂಬಂಧ ಏನು? ಅವ್ರು ಕರ್ನಾಟಕ ಅವ್ರ ಕೊಡುಗೆ ಏನು ಅವರಿಂದ ನಮ್ಗೆ? ಅಂತವ್ರು ಮೆರವಣಿಗೆ ಮಾಡ್ಕೊಂಡು ಕಾನೂನು ಉಲ್ಲಂಘನೆ ಮಾಡ್ಕೊಂಡು ಎಲ್ಲೋಗಿತ್ತು ನಿಮ್ಮ ಪೌರುಷ? ಮೊದಲು ಅವ್ರ ವಿರುದ್ಧ ಕ್ರಮ ತಗೊಳ್ಳಿ. ಭ್ರಷ್ಟಾಚಾರ ಪ್ರಶ್ನೆ ಮಾಡಿ ಕ್ರಮ ತಗೊಳ್ಳೋದಲ್ಲ, ಅವ್ನ್ ದೂಡದ ಬಂಧನ ಮಾಡೋದಲ್ಲ. ಮೊದಲು ಅವ್ರು ಬಂಧನ ಮಾಡಿ ಅದಕ್ಕೆ ಕಾನೂನು ಕ್ರಮ ಏನು ತಗೊಳ್ಳಿ. ಇದೇ ತರ ನೀವು ಮಾಡ್ತಿದ್ರೆ ಮುಂದಿನ ದಿನಗಳಲ್ಲಿ ಕನ್ನಡಿಗರು ತುಂಬಾ ಉತ್ತರ ಕೊಡ್ತಾರ ನಿಮ್ಗೆ. ನಮ್ಮ ಪಕ್ಷದಿಂದ ಉತ್ತರ ಕೊಡ್ಬೇಕಾಗುತ್ತೆ ನಿಮ್ಗೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಗೃಹ ಮಂತ್ರಿಗಳೇ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳಿ. ಆ ಶಾಂತಕುಮಾರ್, ಕರ್ನಾಟಕ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷರಾದಂತಹ ಶಾಂತಕುಮಾರ್ ಅವರಿಗೆ ನ್ಯಾಯ ಕೊಡಿಸಿ, ಹಾಗೂ ಇದೇನ್ ಮಾರದಲ್ಲಿ ನಡೆದಿರೋ ಈ ಕಾನೂನು ಉಲ್ಲಂಘನೆ ಮಾಡಿ ಜನರು ಸಾರ್ವಜನಿಕ ತೊಂದರೆ ಕೊಟ್ಟು ಮಾಡೋ ಮೆರವಣಿಗೆ ವಿರುದ್ಧ ಯಾರು ತಗೊಂಡಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ. ಇಂಥವ್ರ ವಿರುದ್ಧ ಕ್ರಮ ತಗೊಳ್ಳಿ, ಕನ್ನಡಿಗರ ವಿರುದ್ಧ ಅಲ್ಲ. ಕನ್ನಡಿಗರು ಯಾವ್ದು ತಪ್ಪು ಮಾಡಲ್ಲ, ನಮ್ಗೆ ಗೊತ್ತಿರೋ ಪ್ರಕಾರ ಯಾವ್ದು ತಪ್ಪು ಮಾಡಲ್ಲ, ಯಾವ್ದು ವಂಚನೆ ಮಾಡಲ್ಲ, ಯಾವ್ದು ದ್ರೋಹ ಮಾಡಲ್ಲ, ಯಾವ್ದು ಭ್ರಷ್ಟಾಚಾರ ಮಾಡಲ್ಲ. ಆದ್ರೆ ದಯವಿಟ್ಟು ಭ್ರಷ್ಟಾಚಾರ ಮಾಡೋ ಬಗ್ಗೆ ಈ ತರ ಮಾಡಕ್ ಹೋಗಬೇಡಿ. ಇವತ್ತು ಸೂಕ್ತ ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದೀವಿ, ವಿನಂತಿ ಮಾಡ್ತಾ ಇದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.